ರೈತ ಸಂಪರ್ಕ ಕೇಂದ್ರದಲ್ಲಿ ಶುಕ್ರವಾರ ರೈತರಿಗೆ ವಿವಿಧ ಬೆಳೆಗಳ ಕೃಷಿ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ವೀಣಾ ರೈ ಅವರು ಭಾಗವಹಿಸಿ ಮಾತನಾಡಿ, ಕೃಷಿ ಇಲಾಖೆಯಿಂದ ಮಾನ್ಯತೆ ಪಡೆದ ಅಗ್ರಿಕಲ್ಚರಲ್ ಸ್ಟೋರ್ಗಳಲ್ಲಿ ರಸಗೊಬ್ಬರಗಳಿಗೆ ಸರ್ಕಾರ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ದರವನ್ನು ರೈತರಿಂದ ಪಡೆದರೆ ಅಂತಹ ಅಂಗಡಿಗಳ ಪರವಾನಗಿಯನ್ನು ರದ್ದುಪಡಿಸಲಾಗುವುದು ಎಂದು ಎಚ್ಚರಿಸಿದರು. ರೈತರ ಜೀವನ ಮಟ್ಟ ಸುಧಾರಣೆಗೆ ಮಿಶ್ರ ಬೆಳೆಗಳು ಹಾಗೂ ಯಾಂತ್ರೀಕೃತ ಸವಲತ್ತುಗಳ ಬಳಕೆಯ ಅಗತ್ಯತೆಯ ಬಗ್ಗೆ ಅವರು ಮಾಹಿತಿ ನೀಡಿದರು. ಯಾಕೆ ಹೇಳಿದ್ರೆ ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಮ ಜಾಗದಲ್ಲಿ ನೋಂದಣಿ ಮಾಡುವಾಗ ಈ ಜಾಗದಲ್ಲಿ ಎಷ್ಟು ಸೆನ್ಸ್ ಇದೆ, ಎಲ್ಲಿದೆ, ಯಾವ ಬೆಳೆ ಬೆಳೆದಿರ್ತೀರಾ ಅಂತ ಅವ್ರಿಗಷ್ಟು ಸರಿಯಾಗಿ ಗೊತ್ತಿರೋದಿಲ್ಲ. ಅವ್ರು ಬರುವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರ ಜೊತೆಗೆ ಕೂಡಿ ನೀವು ಮಾಡಿಸಿ, ಅಥವಾ ನೀವೇ ಸ್ವಂತವಾಗಿ ಕೂಡ ಮಾಡಿ. ನಿಮ್ಗೆ ಆಗ್ಲಿ ನಿಮ್ಮ ಮಕ್ಕಳಿಗಾದ್ರೂ ಹೇಳ್ಕೊಡಿ. ಆದ್ರೆ ಈ ಬೆಳೆ ಸಮೀಕ್ಷೆಯನ್ನು ನೀವೇ ಮಾಡಿದ್ರೆ ತುಂಬಾ ಉತ್ತಮ ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಗೆ ಬೇಕಾಗಿರೋ ಬೆಳೆಗಳನ್ನು ನೀವು ಕರೆಕ್ಟ್ ಆಗಿ ನಮೂದು ಮಾಡಬಹುದು ಅದರಲ್ಲಿ. ಹಾಗಾಗಿ ಆ ಮೇಡಮ್ ಹೇಳಿದಾಗೆ ಆ ಪ್ರಾಬ್ಲಮ್ಗಳು ಮತ್ತೆ ನಮ್ಗೆ ಕ್ರಿಯೇಟ್ ಆಗುದಿಲ್ಲ. ಈ ಸಲ ನಮ್ಗೆ ತುಂಬಾ ಸಲ ನಾವು ನೋಡಿದ್ದೇವೆ, ಇದು ಭತ್ತದಲ್ಲಿ ಅಷ್ಟು ಕಂಡು ಬಂದಿಲ್ಲ, ಆದ್ರೆ ನಿಮ್ಗೆ ತೋಟಗಾರಿಕೆ ಬೆಳೆಗಳಲ್ಲಿ ತುಂಬಾ ಕಂಡು ಬಂದಿದೆ. ಬೆಳೆ ಪರಿಹಾರ ಪಡೀಲಿಕ್ಕಾಗ್ಲಿ, ಇನ್ಶೂರೆನ್ಸ್ ಪಡೀಲಿಕ್ಕಾಗ್ಲಿ, ಅಥವಾ ಇನ್ ಮುಂದೆ ನೀವು ಬೆಳೆ ಸಾಲ ತಗೋಬೇಕಾದ್ರೂ ಕೂಡ ನಿಮ್ಗೆ ಅಲ್ಲಿ ಆ ಬೆಳೆ ನಮೂದಾಗಿರ್ಬೇಕು. ಬೆಳೆ ಸಮೀಕ್ಷೆಯಲ್ಲಿ ಆ ಬೆಳೆ ನಮೂದಾಗಿರ್ಬೇಕು. ಇಲ್ಲಿದ್ರೆ ನಿಮ್ಗೆ ಕೃಷಿ ಸಾಲ ಕೂಡ ಕೊಡಬೇಕಾ. ಸೊ ಕೃಷಿ ಸಾಲ ಪಡಿಬೇಕಾದ್ರೂ ಕೂಡ ನಿಮ್ಗೆ ಅಲ್ಲಿ ನಮೂದಾಗಬೇಕು. ನಿಮ್ಗೆ FI ಕೂಡ ಆಗ್ಬೇಕಾಗುತ್ತೆ. ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಕೆ ಕೃಷ್ಣರಾಜ್ ಹೆಗ್ಡಿ ಅವರು ಮಾತನಾಡಿ, ಸರ್ಕಾರದಿಂದ ಸಿಗುವ ಸವಲತ್ತುಗಳಲ್ಲಿ ರೈತರಿಗೆ ವಂಚನೆ, ಅನ್ಯಾಯವಾಗಬಾರದು. ರೈತರು ದೂರು ಕೊಟ್ಟರೆ ಅದನ್ನು ಪರಿಶೀಲಿಸಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಕೃಷಿ ಇಲಾಖೆಯ ಉಪನಿರ್ದೇಶಕರಿಗೆ ತಿಳಿಸಿದ ಅವರು, ದೇಶದ ಬೆನ್ನೆಲುಬು ಎನಿಸಿಕೊಂಡಿರುವ ರೈತನಿಗೆ ಸರ್ಕಾರ ಪ್ರೋತ್ಸಾಹ ನೀಡಬೇಕು. ರೈತ ಗೌರವಯುತವಾಗಿ ಜೀವನ ನಡೆಸಿದಾಗ ದೇಶ ಸಮೃದ್ಧಿಯಾಗ್ತದೆ ಎಂದರು. ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಏನ್ ಮಾಡಬೇಕು? ನಿಮ್ಮ ಗ್ರಾಮದಲ್ಲಿ ವಿಲೇಜ್ ಅಕೌಂಟೆಂಟ್ ಹತ್ರ ಮಾಹಿತಿ ಇದೆ, ಯಾರು ಸಮೀಕ್ಷೆದಾರರು ಯಾರಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಕೃಷಿಕರಿಗೆ ಒಂದು ಆ್ಯಪ್ ಬಿಡುಗಡೆ ಮಾಡ್ತಿದ್ದ ಹೇಳಿದ್ರೆ ನಮಗೆ ಕೆಲವರಿಗೆ ಗೊತ್ತಾಗುದಿಲ್ಲ ಅಂತ ಹೇಳುವಂಥದ್ದು ಇದೆ. ಬಿಡಿ, ತೊಂದರೆ ಇಲ್ಲ. ಅಟ್ಲೀಸ್ಟ್ ಸಮೀಕ್ಷೆದಾರರು ಯಾರು ಅಂತ ಹೇಳಿ ನಮ್ಮ ಗ್ರಾಮ ಇವರನ್ನು ಹೋಗಿ ಸಂಪರ್ಕ ಮಾಡಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವರನ್ನ ಕರ್ಕೊಂಡು ಬಂದು ನಮ್ಮ ಜಾಗದ ಬೆಳೆಯ ದಾಖಲಾತಿಯನ್ನು ಸರಿಯಾಗಿ ಮಾಡಿಸಿ. ಆಗ ಏನಾಗ್ತದೆ, ಮುಂದೆ ಪ್ರತಿಯೊಂದು ಕ್ರಿಯೆಯಲ್ಲಿ ಈ ಜೋಡಣೆ ಪ್ರಕ್ರಿಯೆಗಳು ಸರಿಯಾದ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಅಡೆತಡೆ ಇಲ್ಲದೆ ಅದನ್ನ ಆ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಈಗ ನಾವು ಹೇಳ್ಬೋದು, ಬೆಳೆ ಸಮೀಕ್ಷೆದಾರ ನನ್ನ ತೋಟಕ್ಕೆ ಬಂದಿಲ್ಲ, ಅವನು ಎಲ್ಲಿದ್ದೋ ಬೆಳೆ ದಾಖಲಾತಿ ಮಾಡ್ಕೊಂಡಿದ್ದಾನೆ, ಹಾಗಾಗಿ ಇದು ಸರ್ಕಾರದ ತಪ್ಪು ಅಂತ ಹೇಳಿ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಆ ಒಂದು ತೋಟದ ಗಡಿಯ 30 ಮೀಟರ್ ಒಳಗಡೆ ಇದ್ರೆ ಮಾತ್ರ ಫೋಟೋ ತೆಗೆಯಲಿಕ್ಕೆ ಬಿಡುತ್ತದೆ. ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರವೀಣ್ ಅವರು ಬೆಳೆ ಸಮೀಕ್ಷೆ ಮತ್ತು ಬೆಳೆ ವಿಮೆಯ ಬಗ್ಗೆ ಮಾಹಿತಿ ನೀಡಿದರು. ದೀಪಾ ಜೇನುಕೃಷಿಯ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲಾ ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷ ಸಂಪತ್ ಸಾಮ್ರಾಜ್, ಹಿರಿಯ ಕೃಷಿಕ ಸೀತಾರಾಮ್ ಶೆಟ್ಟಿ, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಹರೀಶ್ ಶೆಣೆ, ತೋಟಗಾರಿಕಾ ಇಲಾಖೆಯ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್, ಪುತ್ತೂರು ಗೇರು ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಭಾಗ್ಯ, ಪಶುಸಂಗೋಪನೆ ಇಲಾಖೆಯ ಡಾಕ್ಟರ್ ಮಂಜುನಾಥ್, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.